ನಮಸ್ಕಾರ ವೀಕ್ಷಕರೇ, ಆರ್ಟ್ ಅಂಡ್ ಕುಕ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಲಾಂಗ್ ವೀಕೆಂಡ್ ಇರೋದಕ್ಕಾಗಿ ನಾವು ಹೊರಟಿದ್ದೀವಿ ಕೆನಡಾದ ಕ್ಯಾಪಿಟಲ್ ಒಟಾವಾ ಸಿಟಿಗೆ. ಹೇಗಿದೆ ಅಂತ ನೋಡೋಣ ಬನ್ನಿ. ನಾವು ಬೆಳಗ್ಗೆ ಟಿಫನ್ ಮಾಡಿಲ್ದಿದ್ರಿಂದ ನಾವು ಹೋಗಿದ್ದು ಸುಂದರೀಸ್ ಕಿಚನ್ಗೆ. ಅಲ್ಲಿ ಸಿಕ್ಕ ಭಾರತೀಯ ಊಟ ನಿಜವಾಗಿಯೂ ಸೂಪರ್ ಆಗಿತ್ತು. ವಿದೇಶದಲ್ಲಿ ಇದ್ದರೂ ಮನೆ ಊಟ ಸಿಕ್ಕ ಆಗಿತ್ತು. ಒಂದು ಪ್ಲೇಟ್ ಮೈಸೂರು ಮಸಾಲಾ ದೋಸೆ ಹಾಗೇನೆ ಒಂದು ಮಿನಿ ಟಿಫನ್ ಕಾಂಬೋನ ಸಖತ್ತಾಗಿ ಎಂಜಾಯ್ ಮಾಡಿಬಿಟ್ಟು ನಾವು ಹೊರಟಿದ್ದು ಕೆನಡಾ ದೇಶದ ಅತ್ಯಂತ ಫೇಮಸ್ ಮತ್ತು ಬ್ಯೂಟಿಫುಲ್ ಆದ ಒಟಾವಾ ಟುಲಿಪ್ ಫೆಸ್ಟಿವಲ್ಗೆ. ಈ ಫೆಸ್ಟಿವಲ್ ಪ್ರತಿ ವರ್ಷ ಡೌಸ್ ಲೇಕ್ ಬಳಿ ನಡೆಯುತ್ತದೆ ಮತ್ತು ಲಕ್ಷಾಂತರ ಜನರು ಈ ಫ್ಲವರ್ಸ್ ನೋಡಲು ಬರುತ್ತಾರೆ. ನಾವು ಬಂದಿದ್ದು ಫೆಸ್ಟಿವಲ್ನ ಕೊನೆಯ ದಿನ, ಆದರೂ ಪ್ಲೇಸ್ ಫುಲ್ ಕ್ರೌಡ್ ಆಗಿತ್ತು. ಟುಲಿಪ್ ಫೆಸ್ಟಿವಲ್ ಹಿಸ್ಟ್ರಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. 2ನೇ ವರ್ಲ್ಡ್ ವಾರ್ ಸಮಯದಲ್ಲಿ ನೆದರ್ಲ್ಯಾಂಡ್ಸ್ ದೇಶದ ರಾಜ ಕುಟುಂಬವನ್ನು ಕೆನಡಾ ಸುರಕ್ಷಿತವಾಗಿ ಇರಿಸಿತ್ತು. ಆ ಸಮಯದಲ್ಲಿ ಕೆನಡಾ ಕೊಟ್ಟ ಸಹಾಯವನ್ನು ಮರೆಯದೆ ನೆದರ್ಲ್ಯಾಂಡ್ಸ್ ದೇಶವು ಗ್ರಾಟಿಟ್ಯೂಡ್ ಸಿಂಬಲ್ ಆಗಿ ಸಾವಿರಾರು ಟುಲಿಪ್ ಹೂಗಳನ್ನು ಕೆನಡಾಗೆ ಗಿಫ್ಟ್ ಮಾಡಿತು. ಅದೇ ನಂತರ ಒಟಾವಾನಲ್ಲಿ ಪ್ರತಿ ವರ್ಷ ಟುಲಿಪ್ ಫೆಸ್ಟಿವಲ್ ಆಚರಿಸುವ ಟ್ರೆಡಿಷನ್ ಶುರುವಾಗಿತ್ತು. ಇಂದು ಇದು ವಿಶ್ವದ ಅತ್ಯಂತ ದೊಡ್ಡ ಟುಲಿಪ್ ಫೆಸ್ಟಿವಲ್ಸ್ಗಳಲ್ಲಿ ಒಂದಾಗಿದೆ. ಫೆಸ್ಟಿವಲ್ ಒಳಗಡೆ ಹೋದ ತಕ್ಷಣ ಕಾಣೋ ಫ್ಲವರ್ಸ್ ಲಿಟ್ರಲಿ ಡ್ರೀಮ್ ವರ್ಲ್ಡ್ ತರ ಇರುತ್ತೆ. ಕೆಂಪು, ಹಳದಿ, ಗುಲಾಬಿ, ಬಿಳಿ, ನೇರಳೆ, ಎಷ್ಟು ಶೇಡ್ಸ್ ಅಂದ್ರೆ ನೋಡಕ್ಕೆ ಕಣ್ಣು ಸಾಲೋದೇ ಇಲ್ಲ. ಕೆಲವು ಟುಲಿಪ್ಸ್ ಕಪ್ ಶೇಪ್ ನಲ್ಲಿ ಇದ್ವು, ಕೆಲವು ಪಾಯಿಂಟೆಡ್ ಪೆಟಲ್ಸ್ ಇತ್ತು, ಇನ್ನು ಕೆಲವು ಡಬಲ್ ಲೇಯರ್ಡ್ ಫ್ಲವರ್ಸ್ ತರ ಕಾಣ್ತಿತ್ತು. ಪ್ರತಿ ಸೆಕ್ಷನ್ ಕೂಡ ಬೇರೆ ಬೇರೆ ಥೀಮ್ ನಲ್ಲಿ ಡೆಕೋರೇಟ್ ಮಾಡಿರ್ತಾರೆ. ಫೋಟೋ ತೆಗೆದ್ರೆ ವಾಲ್ ಪೇಪರ್ ತರ ಬರ್ತಿತ್ತು, ಅಷ್ಟು ಸೂಪರ್ ಆಗಿತ್ತು. ಅಲ್ಲಿ ಟೆಂಟ್ಸ್ ಕೂಡ ಇರುತ್ತೆ. ಅದರಲ್ಲಿ ಟುಲಿಪ್ ಫೆಸ್ಟಿವಲ್ ಹಿಸ್ಟ್ರಿ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಫೆಸ್ಟಿವಲ್ನ ಇನ್ನೊಂದು ಅಟ್ರಾಕ್ಷನ್ ಅಂದ್ರೆ 2 ಹ್ಯಾಟ್ ಮ್ಯಾನ್. ಇಲ್ಲಿ ನೋಡಿ, ಒಂದು ದೊಡ್ಡ ಮನುಷ್ಯ 2 ಹ್ಯಾಟ್ ಇಟ್ಕೊಂಡಿದ್ದಾರೆ. ಅಲ್ಲಿ ನಾವು ಪಿಕ್ಚರ್ಸ್ ತೆಕ್ಕೊಂಡ್ರಿ. ಇಲ್ಲಿ ವೆದರ್ ಮಾತ್ರ ತುಂಬ ಹಾಟ್ ಆಗಿತ್ತು. ವಾಕಿಂಗ್ ಮಾಡ್ತಾ ಮಾಡ್ತಾ ಫುಲ್ ಟಯರ್ಡ್ ಆಗಿ ನಾವು ಫೈನಲಿ ಐಸ್ ಕ್ರೀಮ್ ಮತ್ತು ಸ್ನೋ ಕಾರ್ನ್ ತಿಂದ್ವಿ. ಆ ಹೀಟ್ನಲ್ಲಿ ಅದು ಲಿಟ್ರಲಿ ಹೆವೆನ್ ಥರ ಇತ್ತು. ಹಾಗೆಯೇ ಇಲ್ಲಿ ಡಿಫ್ರೆಂಟ್ ಫುಡ್ ಸ್ಟಾಲ್ಸ್ಗಳಿದ್ವು. ಹಾಗೆಯೇ ಇಲ್ಲಿ ಲೆಮನೇಡ್ಗಂತೂ ತುಂಬಾ ಡಿಮ್ಯಾಂಡ್ ಇತ್ತು. ಬೇರೆ ಬೇರೆ ಕಂಪನಿಗಳು ತಮ್ಮ ಕಂಪನಿಯ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಕೂಡ ಮಾಡ್ತಾ ಇದ್ರು. ನನಗೆ ಪರ್ಸ್ನಲಿ ತುಂಬಾ ಇಷ್ಟವಾದದ್ದು ಅಂದ್ರೆ ಸೌತ್ ಕೊರಿಯಾ ಟ್ರೆಡಿಷನಲ್ ಡ್ರೆಸ್ ಎಕ್ಸ್ಪೀರಿಯನ್ಸ್. ಅಲ್ಲಿ ಕೊರಿಯನ್ ಟ್ರೆಡಿಷನಲ್ ಡ್ರೆಸ್ ಆದ ಹ್ಯಾಂಡ್ಬಾಗ್ ಹಾಕಿಕೊಳ್ಳಲು ಅವಕಾಶ ಕೊಡ್ತಾರೆ. ಹ್ಯಾಂಡ್ಬಾಗ್ ಅನ್ನೋದು ಸೌತ್ ಕೊರಿಯಾದ ಟ್ರೆಡಿಷನಲ್ ಕಲ್ಚರಲ್ ಡ್ರೆಸ್. ಈ ಡ್ರೆಸ್ ನ ಯೂಶಲಿ ಫೆಸ್ಟಿವಲ್ಸ್, ವೆಡ್ಡಿಂಗ್ಸ್ ಮತ್ತೆ ಸ್ಪೆಷಲ್ ಸೆಲೆಬ್ರೇಷನ್ಸ್ಗೆ ಹಾಕೊಳ್ತಾರೆ. ನೋಡಿ, ಗರ್ಲ್ಸ್ ಡ್ರೆಸ್ ಬ್ರೈಟ್ ಪಿಂಕ್, ಬ್ಲೂ, ಗ್ರೀನ್, ಯೆಲ್ಲೋ ಎಲ್ಲ ಕಲರ್ಸ್ ಅಟ್ರಾಕ್ಟಿವ್ ಆಗಿ ಇತ್ತು. ಹಾಗೇನೆ ಬಾಯ್ಸ್ ಡ್ರೆಸ್ ಬಂದ್ಬಿಟ್ಟು ರಾಯಲ್ ಲುಕ್ ಕೊಡ್ತಿತ್ತು. ನಾವು ಫ್ಯಾಮಿಲಿ ಫುಲ್ ಕೊರಿಯನ್ ಡ್ರೆಸ್ ಎಲ್ಲ ಹಾಕೊಂಡ್ಬಿಟ್ಟು ಪಿಕ್ಚರ್ಸ್ ಎಲ್ಲ ತೆಕ್ಕೊಂಡು ಒಳ್ಳೆ ಕೊರಿಯನ್ ಡ್ರಾಮಾ ಸೀನ್ ತರ ಇತ್ತು. ಇಲ್ಲಿ ಡಿಫ್ರೆಂಟ್ ಶಾಪ್ಸ್ಗಳು ಕೂಡ ಇರುತ್ತೆ. ಇಲ್ಲಿ ನೋಡಿ, ಗ್ಲಾಸ್ ಇಂದ ಮಾಡಿರುವಂತಹ ತುಲಿಪ್ ಫ್ಲವರ್ಗಳು, ಮ್ಯಾಗ್ನೆಟ್ಗಳು, ಹಾಗೇನೆ ಇಲ್ಲಿ ಕ್ರೋಶೆ, ಸೊ ಥ್ರೆಡ್ ಇಂದ ಮಾಡಿರುವಂತಹ ತುಲಿಪ್ ಫ್ಲವರ್ಸ್ಗಳು, ಅದರಿಂದ ಮಾಡಿರುವಂತಹ ಬೊಂಬೆಗಳು, ಹಾಗೇನೆ ಇಲ್ಲಿ ಪೇಂಟಿಂಗ್ಗಳು ನೋಡಿ, ತುಲಿಪ್ ರಿಲೇಟೆಡ್ ಒಂದು ಪೇಂಟಿಂಗ್ಗಳು ಇರುತ್ತೆ. ಇಷ್ಟವಾದಲ್ಲಿ ಪರ್ಚೇಸ್ ಕೂಡ ಮಾಡ್ಬೋದು. ಇಲ್ಲಿ ಫ್ಯಾಮಿಲಿ ಆಕ್ಟಿವಿಟೀಸ್ ಕೂಡ ತುಂಬಾನೇ ಇತ್ತು. ಇದು ನೋಡಿ, ನೆದರ್ಲ್ಯಾಂಡ್ಸ್ ನ ಟ್ರೆಡಿಷನಲ್ ವುಡನ್ ಶೂಸ್. ಇದು ಫಾರ್ಮರ್ಸ್ ಮತ್ತೆ ಇದು ವರ್ಕರ್ಸ್ ಹಾಕೊಳ್ತಾರೆ. ಈ ಶೂಸ್ ನ ಬ್ಯಾಲೆನ್ಸ್ ಮಾಡೋದೇ ಒಂದು ಚಾಲೆಂಜ್. ಹಾಗೇನೆ ಇದು ಆಲ್ಮೋಸ್ಟ್ ಬೀಳ್ತಾ ಇದ್ವಿ, ತುಂಬಾನೇ ನಗು ಬರ್ತಾ ಇತ್ತು. ಹಾಗೇನೆ ಇನ್ನೂ ಡಿಫ್ರೆಂಟ್ ವೆರೈಟಿಗಳಾದ ಗೇಮ್ಸ್ಗಳಿದ್ವು. ಶೂಟಿಂಗ್ ಗೇಮ್ ಅಂತೆ, ಹಾಗೇನೆ ಈ ರೀತಿಯಾಗಿ ಕ್ರಿಯೇಟಿವ್ ಜಾಯಿನ್ ಮಾಡೋದಂತೆ. ಮಕ್ಕಳಿಗಂತೂ ಫುಲ್ ಎಂಗೇಜಿಂಗ್ ಆಗಿತ್ತು. ಒಂದ್ ರೀತಿಯಲ್ಲಿ ಮಕ್ಕಳಿಗಲ್ದೇನೆ ದೊಡ್ಡವರು ಕೂಡ ಎಂಜಾಯ್ ಮಾಡೋ ರೀತಿಯಲ್ಲಿತ್ತು. ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಡೌಸ್ ಲೇಕ್ ವ್ಯೂ ಅಂದ್ರೆ ನೆಕ್ಸ್ಟ್ ಲೆವೆಲ್ ಬ್ಯೂಟಿಫುಲ್. ಲೇಕ್ ಸೈಡ್ ಫುಲ್ ಟವರ್ಸ್ ಮತ್ತೆ ಕೂಲ್ ಬ್ರೀಸ್ ಇದ್ದದನ್ನ ಮೈಂಡ್ಗೆ ಫುಲ್ ಪೀಸ್ ಕೊಟ್ಟಿತ್ತು. ಅಲ್ಲಿ ಕ್ರೂಸ್ ರೈಡ್ಸ್ ಕೂಡ ಇತ್ತು, ಕಯಾಕಿಂಗ್, ಹಾಗೇನೆ ಪೆಡಲ್ ಬೋಟ್ ರೈಡ್ ಕೂಡ ಜನ ತುಂಬಾನೇ ಎಂಜಾಯ್ ಮಾಡ್ತಾರೆ. ಈ ಫ್ಲವರ್ಸ್ ಶೋ ಜೊತೆಗೆ ಈ ಬ್ಯೂಟಿಫುಲ್ ಆದ ಲೇಕ್ ವ್ಯೂ ನ ಎಂಜಾಯ್ ಮಾಡಕ್ಕಂತ ಈ ರೀತಿಯಾಗಿ ಚೇರ್ಸ್ ಗಳನ್ನ ಇದು ಲೇಕ್ ಮುಂದೆ ಇಟ್ಟಿರ್ತಾರೆ. ಸೊ ನಾವು ಕೂತ್ಕೊಂಡ್ಬಿಟ್ಟು ಫೋಟೋಸ್ ತೆಕ್ಕೊಳ್ಬಹುದು. ಹಾಗೇನೆ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡಿವಿ. ಇದನ್ನ ಮುಗಿಸ್ಕೊಂಡ ನಂತರ ಸ್ಟ್ರೀಟ್ ಸೈಡ್ ಅಲ್ಲಿ ಲಿಟಲ್ ಇಟಲಿ ಏರಿಯಾನ ನೋಡಿದ್ವಿ. ಕ್ಯೂಟ್ ಕೆಫೇಸ್, ಕಲರ್ಫುಲ್ ಸ್ಟ್ರೀಟ್ಸ್ ಎಲ್ಲಾದು ಯುರೋಪಿಯನ್ ವೈಬ್ ಕೊಡ್ತಾ ಇತ್ತು. ನಂತರ ನಾವು ಹೊರಗಡೆಯಿಂದ ನ್ಯಾಷನಲ್ ಗ್ಯಾಲರಿ ಆಫ್ ಕೆನಡಾನ ನೋಡಿದ್ವಿ. ಇದು ಕೆನಡಾದ ಫೇಮಸ್ ಆರ್ಟ್ ಮ್ಯೂಸಿಯಂಗಳಲ್ಲಿ ಒಂದಾಗಿದೆ. ಹಾಗೇನೆ ಹೊರಗಡೆಯಿಂದ ಗ್ರ್ಯಾಂಡ್ ಲುಕ್ ಆಗಿದೆ. ಸೊ ಇಲ್ಲಿ ನೋಡಿ, ಇದೇ ಬಿಲ್ಡಿಂಗ್. ಇದು ಡಿಸೈನ್ ತುಂಬಾ ಯೂನಿಕ್ ಮತ್ತೆ ಮಾಡರ್ನ್ ಆಗಿತ್ತು. ಇದು ಮುಗಿಯೋಷ್ಟ್ರಲ್ಲೇ ನಮಗೆ ತುಂಬಾನೇ ಹಸುವಾಗ್ಬಿಟ್ಟಿತ್ತು. ನಾವು ಮನೆಯಿಂದ ಚಿತ್ರಾನ್ನ ಮಾಡ್ಕೊಂಡು ತಗೊಂಡೋಗಿದ್ವಿ. ಹಾಗಾಗಿ ಹತ್ರದ ಪಾರ್ಕಿಗೆ ಹೋಗ್ಬಿಟ್ಟು ನಮ್ಮ ಚಿತ್ರಾನ್ನ ನಾವು ಸವಿಯೋಷ್ಟ್ರಲ್ಲೇನೆ ನಮ್ಮ ಮಗಳಿಗೆ ಒಂದು ಕ್ಯೂಟ್ ಆಗಿರೋ ಡಾಗನ್ನ ನೋಡಿದ್ಲು.
ಅದ್ರ ಜೊತೆ ಆಟ ಆಡಬೇಕನ್ನಿಸ್ತು. ಸೊ ಹಾಗಾಗಿ ಹೋಗಿ ಅದ್ರ ಜೊತೆ ನೋಡಿ ಎಷ್ಟು ಕ್ಯೂಟಾಗಿ ಆಡ್ಕೊಳ್ತಾ ಇದೆ, ಟ್ರಿಕ್ ಎಲ್ಲ ಮಾಡಿಬಿಟ್ಟು ಈ ರೀತಿಯಾಗಿ ಬಿಸಾಕಿದ ಮೇಲೆ ಅದು ಓಡಿ ಹೋಗಿ ತೊಗೊಂಬಿಟ್ಟು ಬಂದು ತನ್ನ ಹತ್ರ ಇಟ್ಕೊಂಡ್ಬಿಡ್ತಿತ್ತು. ಆ ನಾಯಿ ಅಂತೂ ಫುಲ್ ಫ್ರೆಂಡ್ಲಿಯಾಗಿ ಸಖತ್ತಾಗಿ ಆಟ ಆಡ್ಕೊಳ್ತು. ಇದನ್ನು ಮುಗಿಸ್ಕೊಂಡ್ಬಿಟ್ಟು ನಾವು ಮನೆಗೆ ಹೊರಟ್ವಿ. ನೇಚರ್ ಲವರ್ಸ್, ಫೋಟೋ ಲವರ್ಸ್ ಮತ್ತು ಟ್ರಾವೆಲ್ ಲವರ್ಸ್ ಇದು ಪರ್ಫೆಕ್ಟ್ ಪ್ಲೇಸ್ ಆಗಿದೆ. ಕ್ಯಾನಡಾಗೆ ಬಂದವರು ಲೈಫಲ್ಲಿ ಒಂದ್ಸತ್ತೆ ಆದ್ರೂ ಈ ಟುಲಿಪ್ ಫೆಸ್ಟಿವಲ್ನ ಮಿಸ್ ಮಾಡದೆ ನೋಡಲೇಬೇಕು. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.